ಬೆಳಗ್ಗೆಯಿಂದ ನೀವು ಎಲ್ಲ ಹಳ್ಳ ನೋಡ್ತಾ ಇದ್ರೆ ಕಿನಾಲ್ ನೋಡ್ತಾ ಇದ್ರೆ ಸರ್ ನಾವು ನೀರು ಬಿಟ್ಟಿದ್ದೀವಿ 10 ದಿವಸ ಕುಡಿಲಿಕ್ಕೆ. ಅದು ಸರಿಯಾದ ರೀತಿಯಿಂದ ಎಲ್ಲ ಜನಕ್ಕೆ ಮುಟ್ಟಬೇಕು. ಸೊ ಅದು ನೀರಿನ ವ್ಯರ್ಥ ಆಗಬಾರ್ದು ಅಂತ ನಾವೇ ಖುದ್ದು ಪರಿಶೀಲನೆ ಮಾಡ್ತಾ ಇದ್ವಿ. ಸೊ ಇನ್ನು ಇರೋದು ಕೆಲವೇ ದಿನಗಳಿದೆ, ಎಲ್ಲರಿಗೂ ಮುಟ್ಟಬೇಕದು. ಆ ರೀತಿಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ಪರಿಹಾರ ಮಾಡುವಂಥ ಸ್ಪಾಟಲ್ಲಿ ಮಾಡಲಿಕ್ಕೆ ಅದಕ್ಕೆ ಖುದ್ದಾಗಿ ಬರ್ತಾ ಇದ್ವಿ. ಸೊ ಎಲ್ಲರೂ ನೀರು ಮುಟ್ಟಬೇಕಷ್ಟೇ ಸರ್. ಎಷ್ಟು ತಾರೀಕಿಗೆ ಇರುತ್ತೆ ಸರ್ ನೀರು? ಇನ್ನೂ ಇದೆ ನೋಡ್ರಿ, ಎಲ್ಲರಿಗೂ ಮುಟ್ಟಿಸುವವರೆಗೆ ಈಗ ಇನ್ನೂ 6-7 ದಿವಸ ಇದ್ದೇ ಇರ್ತದೆ. ಅಷ್ಟೆಲ್ಲ ಮುಟ್ಟಿಸಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದಿದ್ರೆ ಒಳ್ಳೇದಂತ ನಾವು ಸ್ವಾಗತ ಮಾಡ್ತೀವಿ, ಇಲ್ಲ ಅಂತ ಹೇಳಿಕ್ಕೆ ಅದು ತೊಂದರೆ ಆಗೋದ್ರಿಂದ ಇದ್ರೆ ವಿರೋಧ ಮಾಡ್ತೀವಿ. ನೋಡೋಣ, ಅದು ಜಾರಿ ಆಗಲಿ. ಇನ್ನೇನು ಈಗ ಪಾಸ್ ಆಗಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಅದು ಈಗ ಬೇರೆ ಮುನ್ಸಿಪಾಲಿಟಿ ಅವ್ರು ಮಾಡಬೇಕಾಗಿದೆ. ಸರ್ ಒಂದು ಸ್ವಲ್ಪ ಕೈ ಮೇಲೆ ಮಾಡಿರಿ ಪ್ಲೀಸ್ ಸರ್. 3 ಕೋಟಿ ಕೆರೆ ಅಭಿವೃದ್ಧಿ ಇನ್ನೂ ಟೈಮ್ ಇದೆ, ನೋಡೋಣ. ಈಗ ಬಿಸಿಲು ಫಸ್ಟ್ ಪ್ರಯಾರಿಟಿ ನೀರು, ಎಲ್ಲರಿಗೂ ನೀರು ಕೊಡಿಸೋ ನಮ್ಮ ಪ್ರಯಾರಿಟಿ ಇವತ್ತು. ಅದನ್ನು ಸೀಮಿತವಾಗಿ ಬಂದಿದ್ದೀವಿ, ಎಲ್ಲ ಕಡೆ ಮೇಲೆ ಅಡ್ಡಾಡ್ತೀವಿ. ರೈತರಿಗೆ ಕುಡಿ ನೀರನ್ನ ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತೀವಿ ಫಸ್ಟ್ ಪ್ರಯಾರಿಟಿ. ಸರ್, ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಅಪ್ರಬುದ್ಧ ರಾಜಕಾರಣಿ. ಅವರ ನೇತೃತ್ವದಲ್ಲಿ 100 ಸೀಟ್ ಬಂದಾವ. ಎಷ್ಟು ಬಂದವ್ರೆ? 100 ಸೀಟ್ ಕಡಿಮೆ ಆಯ್ತಾ? ಅಪ್ರಬುದ್ಧ ರಾಜಕೀಯ ಹೇಳ್ತಾರೆ. ಅವ್ರಿಗೇನು ಹೇಳಿಕೆ ಏನು? ಅದೇನು ಟ್ಯಾಕ್ಸ್ ಇಲ್ಲ, GST ಇಲ್ಲ. ಅದಕ್ಕೇನು GST ಎಲ್ಲ ಆಗ್ತದೆ. GST ಹಾಕ್ತೀವಿ, ಇನ್ಕಮ್ ಟ್ಯಾಕ್ಸ್ ಹಾಕ್ತಿದ್ರೆ ಕಡಿಮೆ ಮಾಡ್ತೀವಿ. ಅದಕ್ಕೇನಿಲ್ಲ, ಫ್ರೀ ಆಯ್ತಾರೆ ಅಂತ ಹೇಳ್ತಾರೆ. 100 ಸೀಟ್ ಬಂದಾವ ಅವ್ರ ನೇತೃತ್ವದಲ್ಲಿ. ಎಷ್ಟೋ ರಾಜ್ಯಗಳಲ್ಲಿ ಸರ್ಕಾರ ಬಂದಿದೆ. ಹೇಳ್ತಾರೆ, ಹೇಳೋರಿಗೆ ಏನು ಮಾಡ್ಲಿಕ್ಕಾಗೋದು. ಸರ್, ಕುಡ್ಚಿ ಕ್ಷೇತ್ರದಲ್ಲಿ ತಾವೊಬ್ಬರು ಪ್ರಭಾವಿ ರಾಜಕಾರಣಿ, ತಮ್ಮ ಹೆಸರ ಇಲ್ಲಿ ಕೆಲವೊಂದು ಜನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವೇನು ಅಲಾವ್ ಮಾಡಿಲ್ಲ. ನೀವು ಹೇಳ್ತದೋ ಅದು ನಾವು ಅವ್ರಿಗೆ ಹೇಳಿದ್ದೀವಿ, PS ಆಗಿ ಹೇಳಿದ್ದೀವಿ. ಯಾರ ಬಂದು ಹೇಳ್ರ ಯಾರ್ದು ಕೇಳಂಗೆ ಇಲ್ಲೆಲ್ಲ ಎಲ್ಲ ಕಡೆ ಹೇಳಿದ್ದೀವಿ. ಹೇಳ್ತಿರ್ತಾರೆ, ಅದೇನು ಹೇಳೋದೇ ಇಲ್ಲ, ಸಾಮಾನ್ಯ ಹೇಳ್ತಿರ್ತಾರೆ.